ಇವತ್ತಿಂದನೇ ಪಟಾಕಿ ಹಚ್ಚಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಅಣ್ಣವ್ರ ಮೊಮ್ಮಗ ಫಸ್ಟ್ ಸಿನಿಮಾ ಅಲ್ವಾ, ಎಲ್ಲರಿಗೂ ಒಂದು ಖುಷಿ, ಹಬ್ಬದ ವಾತಾವರಣ. ಇವಾಗ ಒಂದು ಇದ್ಬಿಟ್ಟಿದ್ದಾರೆ, ಡ್ಯಾನ್ಸ್ ಹೆಂಗೆ ಆಡೋರು ಅಪ್ಪು ಥರನೇ ಆಡೋರೆ. ಅಪ್ಪು ಸಾರ್ನ ಏನು ಮಿಸ್ ಮಾಡ್ಕೋತಾ ಇಲ್ಲ ನೋಡ್ರಿ. ಇವತ್ತು ಅಪ್ಪು ಸಾರ್ ಕಟೌಟ್ ಹಾಕಿ ಇದು ಮಾಡ್ತಾ ಇದ್ವಿ. ಅವ್ರ ಡ್ಯಾನ್ಸು, ಅವ್ರ ಫೈಟು, ಅವ್ರ ಆ್ಯಕ್ಟಿಂಗು, ವಾಯ್ಸ್ ಇದೆಯಲ್ಲ ಸೂಪರ್ ಆಗೈತೆ, ಎಲ್ಲರಿಗಿಂತ ಬೇಸ್ ವಾಯ್ಸು. ಬೆಳಗ್ಗೆ ನಾನ್ ಸ್ಟಾಪು ಇದು ಬಿರಿಯಾನಿ ಹಂಚ್ತಾ ಇದ್ದೀವಿ ಮಾರ್ನಿಂಗ್ ಶೋ 10 ಗಂಟೆಗೆ. ನಮ್ಮ ಅಪ್ಪು ಸಾರ್ ಲೆಗೆಸಿ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮ ಯುವ ಅವರು. ಅದಕ್ಕೆ ನಾವು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅವ್ರಿಗೆ ಅಂತಲೇ ಇಷ್ಟು ಏರ್ಪಾಟೆಲ್ಲ ಮಾಡಿ ಇಷ್ಟು ಮಾಡ್ತಾ ಇದ್ದೀವಿ. ಭದ್ರಾಕೋಟೆ ಥರ ಫುಲ್ಲು ಗ್ರ್ಯಾಂಡ್ ಲುಕ್ಕಂಗೆ ಯುವರಾಜ್ಕುಮಾರು ಮತ್ತು ಇಡೀ ಫ್ಯಾಮಿಲಿ ರಾಜವಂಶನ ಫುಲ್ಲು ಅಲ್ಟಿಮೇಟಲ್ಲಿ ತೋರಿಸ್ತಾ ಇದ್ದೀರಿ. ನಮ್ಮ ಅಪ್ಪು ಬಾಸು ಮತ್ತು ರಾಜ್ಕುಮಾರ್ ಅವರು ಹೆಂಗೆ ಬಂದರೋ ಅದೇ ಥರ ಬರೋ ಥರನೇ ನಾವು ಟ್ರೈ ಮಾಡ್ತಾ ಇದ್ದೀರಿ. ಮೇಡಮ್ ಇವತ್ತಿಂದನೇ ನೋಡಿದ್ರಲ್ಲ, ಕಟೌಟ್ ಹಾಕಿ ಇವತ್ತಿಂದನೇ ಪಟಾಕಿ ಹಚ್ಚಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಒಂದು ವಾರದಿಂದನೇ ಹುಡುಗರು ಅದು ಇದು ಅಂತ ಸಂತೋಷ್ ಸ್ಟೇಟ್ ಹತ್ರ ಬಂದು ಮಾಡ್ತಾವ್ರೆ, ಎಲ್ಲ ಅಭಿಮಾನಿಗಳು ಸೇರ್ತಾರೆ. ನಾಳೆ ಸ್ಪೆಷಲಾಗಿ ಇವತ್ತು ನೈಟಿಂದನೇ ಹೂನಾರ ಎಲ್ಲ ಹಾಕ್ಸ್ತೀವಿ. ಆಮೇಲೆ ಬಿರಿಯಾನಿ ಊಟ ಇದೆ ಸಂಡೇ. ಒಂದೊಂದು ಹುಡುಗರು ಒಂದೊಂದು ಮಾಡ್ತಾವ್ರೆ, ಎಲ್ಲ ಫ್ಯಾನ್ಸ್ ಸೇರ್ಕೊಂಡು ಎಲ್ಲ ಅಭಿಮಾನಿಗಳು ಸೇರ್ತಾ ಇದ್ದೀವಿ. ಅವರು ಇವರು ಅಂತ ಏನಿಲ್ಲ, ಯಾಕಂದರೆ ಅಣ್ಣವ್ರ ಮೊಮ್ಮಗ ಫಸ್ಟ್ ಸಿನಿಮಾ ಅಲ್ವಾ, ಎಲ್ಲರಿಗೂ ಒಂದು ಖುಷಿ, ಹಬ್ಬದ ವಾತಾವರಣ. ಇವಾಗ ಒಂದು ಇದ್ಬಿಟ್ಟಿದ್ದಾರೆ, ಡ್ಯಾನ್ಸ್ ಹೆಂಗೆ ಆಡೋರು ಅಪ್ಪು ಥರನೇ ಆಡೋರೆ, ಆ ರೇಂಜಲ್ಲೇ ಆಡೋರೆ. ಅವರು ಇನ್ನು ಯಶಸ್ವಿ ಆಗಲಿ, ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಎಲ್ಲ ಅಭಿಮಾನಿಗಳು ಇದು ಮಾಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಇದೆ ಮೇಡಮ್. ಅವ್ರು ಮಾಡ್ತಾ ಇರೋದು ಇವಾಗ ನಮಗೆ ಬೇಕಾಯಿತು, ಇಂಥ ಒಬ್ಬ ಹೀರೋ. ಅಣ್ಣವ್ರ ಫ್ಯಾಮಿಲಿಗೆ ಈ ಥರ ಒಬ್ಬ ಹೀರೋ ಬೇಕಾಯಿತು. ಶಿವಣ್ಣ ಇನ್ನು 125-130 ಸಿನಿಮಾ ಆದರೂ ಅದೇ ಥರ ಡ್ಯಾನ್ಸ್ ಮಾಡ್ತಾರೆ. ಈಗ ಇವರು ಅದೇ ಥರ ಡ್ಯಾನ್ಸ್ ಮಾಡ್ತಾರೆ, ಅಪ್ಪು ಅವರು ಅದೇ ಥರ ಮಾಡ್ತಾಯಿದ್ರು. ಇವಾಗ ನಮ್ಗೆ ಖುಷಿ ಆಗುತ್ತಲ್ಲ ನೋಡೋಕ್ಕೆ. ಅವ್ರನ್ನೆಲ್ಲ ಇವರಲ್ಲೇ ನೋಡ್ಬೋದು ಈಗ, ಆ ಥರ ಆ ರೇಂಜಲ್ಲಿ ಇವತ್ತು. ಈಗ ಶಿವಣ್ಣನ 25 ವರ್ಷ 30 ವರ್ಷದ ಹಿಂದೆ ನೋಡಿರೋ ಫ್ಯಾನ್ಸ್ಗಳು ಬೇರೆ, ಆವಾಗ ಸಿನಿಮಾ 35 ವರ್ಷದಿಂದ ಬಂದು. ಈಗ ಇವ್ರಿಗೆ ಅದೇ ಥರ ಹುಡುಗರು ಈಗಿದ್ರ ಆ ಟೀಚರು ನಮಗೆ ಎಷ್ಟೊಂದು ಜನ ಅದನ್ನೇ ಕಳಿಸ್ತಾವ್ರೆ, ನಮಗೇ ಸಕ್ಕದಾಗೈತೆ ಅಂತ. ಆ ಥರ ಅವ್ರು ಡ್ಯಾನ್ಸು ಫೈಟು ಸೂಪರಾಗಿ ಮಾಡೋರು ಮೇಡಮ್. ಅಪ್ಪು ಸಾರ್ನ ಏನು ಮಿಸ್ ಮಾಡ್ಕೋತಾ ಇಲ್ಲ ನೋಡ್ರಿ. ಇವತ್ತು ಅಪ್ಪು ಸಾರ್ ಕಟೌಟ್ ಹಾಕಿ ಇದು ಮಾಡ್ತಾಯಿದ್ವಿ. ಅವರು ಪ್ರತಿಯೊಂದು ಮನೆಯಲ್ಲೂ, ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಹೋಟ್ಲಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಕಡೆ ಅಪ್ಪು ಸಾರ್ ಫೋಟೋ ಇದೆ. ಎಲ್ಲರೂ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡೋ ಅವ್ರ ಹತ್ರ ಏನು ಕೇಳ್ಕೊತಾರೆ ಗೊತ್ತಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಿಮ್ಮ ಥರ ನಾವು ಬೆಳಿಬೇಕು, ಕೊಡೋ ಗುಣ ಬರಬೇಕು. ಅವರು ಯಾರಿಗೂ ಏನು ಹೇಳಿರಲಿಲ್ಲ. ನಾವು ಮೇಡಮ್ ಯಾವಾಗಲೂ ಹೋಗ್ತಾಯಿದ್ದೋ, ನಮಗೆ ಸ್ಕೂಲ್ಗೆ ಅದು ಮಾಡು ಇದು ಮಾಡು ಅಂತ ಹೇಳೋರು ಬಾಸು. ಒಂದು ಸ್ಕೂಲ್ಗೆ 3 ಲಕ್ಷ ದುಡ್ಡು ಕೊಡೋಕೆ ಬಂದರು. ಬಾಸ್ ನೀವು ಬರಬೇಕು, ನಾನು ಬರಲ್ಲ ಅಮ್ಮ, ನೀನು ಮಾಡು, ಆ ಸ್ಕೂಲ್ಗೆ ಏನು ಬೇಕು ಕೊಡಿಸು ಮಕ್ಕಳಿಗೆ. ಆ ಥರ ಆ ಥರ ವ್ಯಕ್ತಿ. ಅದೇ ಥರ ಇವರು ನೆಕ್ಸ್ಟ್ ಆಗ್ತಾರೆ. ಎಲ್ಲ ಒಬ್ರು ನೋಡಿ, ಅಪ್ಪು ಅವ್ರು ನೋಡಿ ಎಷ್ಟೋ ಜನ ಆ ಥರ ಮಾಡ್ತಾಯಿದ್ದಾರೆ. ಅದು ನಮಗಿದು ಸಾಕು. ಅವರಲ್ಲೆಲ್ಲ ಅಪ್ಪು ಕಾಣೋಣ. ಬಾಸ್ಗೆ ದೇವರಾದ್ರು ಅಯ್ಯಪ್ಪ. ಅದೇ ಥರ ಇದಾಗಲಿ, ಎಲ್ಲರಿಗೂ ಒಂದು ಸ್ಫೂರ್ತಿ ಆದ್ರೆ ಅಯ್ಯಪ್ಪ. ಅಷ್ಟು ದುಡ್ಡಿರೋರ್ಗು ಯಾವ ಥರ ಮಾಡಬೇಕು ಅಂತ. ಈಗ ಸಿನಿಮಾಗೆ ಸಂಬಂಧಪಟ್ಟಿದ್ದು ಯುವರಾಜ್ಕುಮಾರ್ ಅವ್ರ ಡ್ಯಾನ್ಸು, ಅವ್ರ ಫೈಟು, ಅವ್ರ ಆ್ಯಕ್ಟಿಂಗು, ವಾಯ್ಸ್ ಇದೆಯಲ್ಲ ಸೂಪರ್ ಆಗೈತೆ, ಎಲ್ಲರಿಗಿಂತ ಬೇಸ್ ವಾಯ್ಸು ಇವ್ರದ್ದು. ಖಡಕ್ಕಾಗಿದೆ ವಾಯ್ಸ್. ಅವ್ರ ಫ್ಯಾಮಿಲಿಲೇ ಅಣ್ಣವ್ರು ಬಿಟ್ಟರೆ ಈಗ ಇವ್ರದ್ದೇನೆ ಆ ಥರ ವಾಯ್ಸ್. ತಾತನ ಹೋಲಿಕೆನೇ ಇದೆ. ಆಮೇಲೆ ಅವ್ರ ಥರನೇ ಆಗ್ತಾರೆ. ಅವ್ರ ರೇಂಜ್ಗೆ ಬೆಳೆಯೋಕ್ಕಾಗಿ ಈಗಿನ್ನೇನು ಯೂತ್ಗೆ ಏನು ಬೇಕಾಯಿತು ಅದರಲ್ಲೆಲ್ಲ ಐತೆ. ಆಮೇಲೆ ಒಳ್ಳೆ ಗುಣಗಳು ಐತೆ. ಈ ಅಪ್ಪನ ತಗೊಂಡು ಬಂದು ಫ್ಯಾನ್ಸ್ಗಳ್ನಾಗಲಿ ಸಾರ್ವಜನಿಕರನ್ನಾಗಲಿ ಖುಷಿಯಾಗಿ ಮಾತಾಡಿಸ್ತಾರೆ. ಏನು ಒಂದು ಇದಾಗಿ ಮಾತಾಡಲ್ಲಪ್ಪ ಯಪ್ಪ, ಬರೀ ಇಲ್ಲಿ ತಬ್ಕೋತಾರೆ ಹೀರೋ. ಅದು ಮೈನು. ನಾನು ಯಾವ ಥರ ಮಾಡಬೇಕು ಸಿನಿಮಾ ನಮ್ಮನ್ನೇ ಕೇಳ್ತಾರೆ ಅವ್ರನ್ನ ಹೋದಾಗ, ಯಾವ ಡೈರೆಕ್ಟ್ರ್ ಜೊತೆ ಮಾಡಬೇಕು ಅಂತ. ಅದು ಹೀರೋ ಏನಂದರೆ ಫ್ಯಾನ್ಸ್ಗೆ ಹತ್ರ ಆಯ್ತಾರೆ. ಆಗ ಹೀರೋ ಅವಾಗ ಫ್ಯಾನ್ಸ್ಗೆ ಹತ್ರ ನಮ್ಗೆ ಹೀರೋ ಅನ್ಸಲ್ಲ ಅಂತ. ಬಾಸ್ ಹಂಗೆ ಇದ್ದಿದ್ದು. ಬಾಸ್ ಒಂಚೂರು ಪಿಕ್ಚರ್ ಹಿಂಗೈತೆ ಬಾಸ್ ಅಂದರೆ ಬಿಡಮ್ಮ ನೆಕ್ಸ್ಟ್ ನೋಡಮ್ಮ ಅನ್ನೋರು ಕೇಳೋರು. ಅವ್ರೂ ಆ ಥರ ಇವರು ನೆಕ್ಸ್ಟ್ ಅದೇ ಥರ ಆ ರೇಂಜ್ ಬೆಳೀತಾರೆ ಅಂತ. ನಾವೆಲ್ಲ ಪಿಕ್ಚರ್ ಮಾಡಿದ್ದೀವಿ. ಜೇಮ್ಸ್ಗೆ 33 ಕಟೌಟ್ ಹಾಕಿದ್ದೋ ವೀರೇಶಲ್ಲಿ, ಅಪ್ಪು ಅವರಿಲ್ಲ ಅಂತ. ಅದೊಂದು ವಿಶೇಷವಾಗಿತ್ತು. ಬೇಜಾರು ಆಯಿತು. ಬಾಸ್ ಇಲ್ದಾಗ ಆ ಥರ ಮಾಡ್ತಾಯಿದ್ವಿ. 1-2 ಮಾಡ್ತಾಯಿದ್ದೋ. 9 ಕಟೌಟ್ ಹಾಕಿ ಮಾಡಿದ್ವಿ. ಅವತ್ತು 33 ಕಟೌಟು ಹಾಕಿ ಮಾಡಿ ಅದ್ದೂರಿಗೆ ಮಾಡಿದ್ದೋ ಮೇಡಮ್.
ಇಡೀ ಇತಿಹಾಸ ಭಾರತೀಯ ಚಿತ್ರರಿಂದಲೇ ಯಾವ ಹೀರೋಗೂ ಮಾಡಿಲ್ಲ ಆ ಥರ ಮಾಡಿದ ಅವ್ರು ಇಲ್ದಾಗ. ಆಮೇಲೆ ಜನ ಹಂಗೆ ಬಂದು ನೋಡ್ರಿ ಮೇಡಮ್, ನೈಟೆಲ್ಲ ಮಲಗಿದ್ರಲ್ಲಿ ಒಂಥರ ಆ ರೋಡ್ ಬ್ಲ್ಯಾಕ್ ಆಗ್ಬಿಟ್ಟಿದ್ದು 3 ದಿನ. ನೈಟೆಲ್ಲ ಬಂದು ಮಲಗಿ ಬೆಳಗ್ಗೆ ಸಿನಿಮಾನ ನಮಗೆ ಮಧ್ಯರಾತ್ರಿ ಬಂದಾಗ ಪುಣ್ಯಭೂಮಿ ಹತ್ರ ಹೋಗಿ ನಾವು ಸ್ಟೇಜ್ ಹಾಕ್ಸಿದ್ದೋ ಎಲ್ಲ ಮಲಗಿಬಿಟ್ಟವ್ರಲ್ಲಿ ಜನಗಳು. ಆ ಥರ ಅಪ್ಪನ ಮೇಲೆ ಪ್ರೀತಿ ಇಟ್ಟಿದ್ರು, ಅದೊಂದು ಮರೆಯೋಕ್ಕಾಗಲ್ಲ. ಇವಾಗ ಜೋಗಿ ಟೈಮು ಇದರಲ್ಲೆಲ್ಲ ಅದೇ ಥರ ಕ್ರೇಜ್ ಇತ್ತು. ಈಗ ಅಪ್ಪು ಅವ್ರು ಇಲ್ಲ ಅಂದ್ರೆ ಆ ಜನ ಆ ಥರ ಬಂದು ಸ್ಪಂದಿಸಿ ಕ್ಯಾನ್ ಹಿಡ್ಕೊಂಬಂದು ಪೂಜೆ ಮಾಡೋದೇನು ಕೇಳ್ತೀರಾ ಅಲ್ಲೆಲ್ಲ, ಅದೆಲ್ಲ ನೋಡಿದ್ರೆ ನಮ್ಗೆ ಈಗೂ ಬೇಜಾರಾಗುತ್ತೆ. ನಾಳೆ ಹಬ್ಬ ಮಾಡೋದಕ್ಕೆ ರೆಡಿ ಆಗ್ತದೆ. ನಾಳೆ ಎಲ್ಲ ಇವತ್ತಿಂದ ಸ್ಟಾರ್ಟ್, ನಾಳೆ ಗ್ರ್ಯಾಂಡಾಗಿರುತ್ತೆ. ನಾಳೆಯಿಂದ 3 ದಿನ ಇಲ್ಲೂ ಗ್ರ್ಯಾಂಡಾಗಿರುತ್ತೆ. ಆಮೇಲೆ ಸಿನಿಮಾ ಚೆನ್ನಾಗಿ ಹೋಗಲಿ, ನಾವು ಅಣ್ಣವ್ರ ಕುಟುಂಬದ ಅಭಿಮಾನಿಗಳಾಗಿ ಅಷ್ಟೇ ಕೇಳೋದು ಮೇಡಮ್. ಮ್ಯಾಮ್ ಸಂಭ್ರಮ ಆಲ್ರೆಡಿ 3 ದಿವಸದಿಂದನೇ ಸ್ಟಾರ್ಟ್ ಆಗಿದೆ. ನೀವು ನೋಡಿದ್ದೀರಾ ಆಲ್ರೆಡಿ ಫುಲ್ಲು ಸಂತೋಷ್ ಥಿಯೇಟ್ರ್ ಫುಲ್ಲು ಫ್ಲೆಕ್ಸು ಬ್ಯಾನರ್ಗಳು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ ನಾವು. ಸಂಡೇಯಿಂದನೇ ಸ್ಟಾರ್ಟ್ ಮಾಡಿದ್ವಿ ಹಾಕೋಕ್ಕೆ. ಇವಾಗ ಆಲ್ರೆಡಿ ಅಪ್ಪು ಸಾರ್ದು ಮತ್ತು ಯುವ ಅವ್ರದ್ದು ಕಟೌಟ್ ಬಂದಿದೆ. ಇವಾಗ ಅದು ಪ್ರಿಪ್ರೇಷನ್ ನಡೀತದೆ. ಏನೇನು ಇದು ಮಾಡ್ಕೊತಾ ಇದ್ದೀರಾ ಅಂತ, ನಾಳೆ ಸೆಲೆಬ್ರೇಷನ್ಗೆ ಯಾವ ಥರ ಪ್ರಿಪ್ರೇಷನ್ ಆಗ್ತಾ ಇದೆ? ನಾಳೆ ತುಂಬ ವಿಜೃಂಭಣೆಯಿಂದನೇ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀವಿ ಮ್ಯಾಮ್. ನಾವು ಬೆಳಗ್ಗೆ ನಾನ್ ಸ್ಟಾಪು ಇದು ಬಿರಿಯಾನಿ ಹಂಚ್ತಾ ಇದ್ದೀವಿ ಮಾರ್ನಿಂಗ್ ಶೋ 10 ಗಂಟೆಗೆ. ಥರ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಾಯಿದ್ದೀವಿ ನಮ್ಮ ಯುವ ಸರ್ಗೆ. ಅವರು ನಾಳೆ ಇದೇ ಥಿಯೇಟ್ರಿಗೆ ಬರ್ಬೋದು, ಆ್ಯಕ್ಚುಲಿ ಗೊತ್ತಿಲ್ಲ ಅದು ಇನ್ನೂ ಅಪ್ಡೇಟ್ ಬಂದಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ ಮ್ಯಾಮ್. ಅದೇ ನಮಗೆ ಬರುತ್ತೆ, ಹೌದು ಬರ್ಬೋದು. ಇನ್ ಕೇಸ್ ಅವರು ಬಂದರೆ ಇನ್ನು ಯಾವ ಥರ ಇರುತ್ತೆ ಥಿಯೇಟರ್ ಅಂತ? ಇವಾಗ ನಿಮಗೆ ಎಕ್ಸಾಂಪಲ್ ಇದೆ, ನೋಡ್ತಾ ಇದ್ದೀರಲ್ಲ ನೀವು ಆಲ್ರೆಡಿ ಅವ್ರ ಕ್ರೇಜ್ ಏನಂತ. ಆಲ್ರೆಡಿ ಹೊಸಪೇಟೆಯಲ್ಲೂ ತೋರಿಸಿದ್ದೀವಿ. ಆಮೇಲೆ ಹಂಗೆ ಚಾಮರಾಜನಗರಲ್ಲೂ ತುಂಬ ಗ್ರ್ಯಾಂಡಾಗಿ ಆಯಿತು ಇವೆಂಟ್ ಎಲ್ಲ. ಇವಾಗ ಮೂರನೇ ಕುಡಿ ಬರ್ತಾ ಇರೋದು ಅವ್ರದ್ದು ಫಸ್ಟ್ ಮೂವಿ ಕೂಡ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ? ವೆಲ್ಕಮ್ ಅನ್ನೋದಕ್ಕಿಂತ ಅದು ನಮ್ಮ ಅಪ್ಪು ಸಾರ್ ಲೆಗೆಸಿ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮ ಯುವ ಅವರು. ಅದಕ್ಕೆ ನಾವು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಬೇಕು ಅವ್ರಿಗೆ ಅಂತಲೇ ಇಷ್ಟು ಏರ್ಪಾಟೆಲ್ಲ ಮಾಡಿ ಇಷ್ಟು ಮಾಡ್ತಾಯಿದ್ದೀವಿ ಮ್ಯಾಮ್. ಈ ಹಿಂದೆ ಯಾವ್ಯಾವ ಮೂವೀಸ್ ಮಾಡಿದ್ದೀರಾ? ನಾವು ಅಪ್ಪು ಸಾರ್ದು ಎಲ್ಲ ಮೂವಿಗೂ ಮಾಡ್ಕೊಂಬಂದಿದ್ದೀವಿ, ಯಾವುದಕ್ಕೂ ಬಿಟ್ಟಿಲ್ಲ ನಾವು. ಅಪ್ಪು ಸಾರ್ದು ಎಲ್ಲ ಮೂವಿನೂ ಮಾಡ್ಕೊಂಬಂದಿದ್ದೀವಿ. ಈಗ ಜಾಕಿಗೂ ನೋಡ್ತಾ ಇದ್ದೀರಲ್ಲ ನೀವು, ಜಾಕಿನೂ ಅಷ್ಟೇ ಇಲ್ಲಿ ರಿಲೀಸ್ ಹಿಸ್ಟ್ರಿ ಏನು ಅಂತ ತೋರಿಸಿದ್ದೀವಿ ನಾವು. ಆ್ಯಕ್ಚುಲಿ ಅದು ನಿಮಗೂ ಗೊತ್ತಿರೋದೆ. ಅದೇ ಥರ ಪ್ಲ್ಯಾನ್ ಮಾಡಿದ್ದೀವಿ. ನಾಳೆ ಕಾಯ್ತಾ ಇದ್ದೀವಿ ಇವಾಗೋಸ್ಕರ. ಮ್ಯಾಮ್ ಇದು ಸಿದ್ಧಲಿಂಗೇಶ್ವರ ಥಿಯೇಟ್ರ್ ಅಂತ JP ನಗರಲ್ಲಿದೆ. ಅಲ್ಲಿ ಬಂದ್ಬಿಟ್ಟು ನಾವು ಭದ್ರಾಕೋಟೆ ಹತ್ರ ಫುಲ್ಲು ಗ್ರ್ಯಾಂಡ್ ಲುಕ್ಕಂಗೆ ಯುವರಾಜ್ಕುಮಾರು ಮತ್ತು ಇಡೀ ಫ್ಯಾಮಿಲಿ ರಾಜವಂಶನ ಫುಲ್ಲು ಅಲ್ಟಿಮೇಟಲ್ಲಿ ತೋರಿಸ್ತಾ ಇದ್ದೀರಿ. ಇವತ್ತು ನೈಟ್ ಬಂದುಬಿಟ್ಟು 7:30ಗೆ DJ ಇದೆ JP ನಗರಲ್ಲಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಅಷ್ಟೇ, ಅಲ್ಲಿ ನಾವು ಸೇರಿ ಮಾಡ್ತಾಯಿದ್ದೀರಿ, ಎಲ್ಲರೂ ಸೇರಿ ರಾಜವಂಶ ಸೇರಿ. ಮತ್ತು ಫುಲ್ ಗ್ರ್ಯಾಂಡ್ ಮ್ಯಾಮ್. ಹೆಂಗೆ ಬರ್ತಾಯಿದ್ದಾರೆ ಅಂದರೆ ಇವರು ನಮ್ಮ ಅಪ್ಪು ಬಾಸು ಮತ್ತು ರಾಜ್ಕುಮಾರ್ ಅವರು ಹೆಂಗೆ ಬಂದರೋ ಅದೇ ಥರ ಬರೋ ಥರನೇ ನಾವು ಟ್ರೈ ಮಾಡ್ತಾಯಿದ್ದೀರಿ. ಅದೇ ಥರ ಬರ್ತಾರೆ. 100% 100 ಓಡೋ ಥರ ಮಾಡಿ ಬಿಟ್ಬಿಟ್ಟು ಹೋಗ್ತಾರೆ ನಮ್ಮ ಯುವ ಅವರು. ಸೂಪರಾಗಿ ಮಾಡ್ತಾವ್ರೆ. ಇದು ಇವಾಗ DJ ಎಲ್ಲ ಇದು ಇಟ್ಕೊಂಡಿದೀನಿ ಅಂತ ಹೇಳಿದ್ರಲ್ಲ, ಇದೇನಾದ್ರೂ ಅವ್ರ ಫ್ಯಾಮಿಲಿ ಅವ್ರಿಗೆ ಗೊತ್ತಾ ಅಂತ? ಯಾಕಂದ್ರೆ ಎಷ್ಟು ಜೋರಾಗಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸಿದ್ಧಲಿಂಗ ಥಿಯೇಟರ್ ಅಂತ ಹೇಳಿ JP ನಗರ. ಆಲ್ಮೋಸ್ಟ್ ಎಲ್ಲರೂ ಅನ್ಕೊಂಡಿದ್ರು ಮೇನ್ ಥಿಯೇಟರ್ ಬಂದು ಇಲ್ಲಿ ಮೆಜೆಸ್ಟಿಕ್ ಅಂತ ಸಂತೋಷ. ಬಟ್ ನೀವು ಅಲ್ಲಿ ಮಾಡ್ಕೊಂಡಿದ್ರೆ ಅದು ಗೊತ್ತಾ ಯಾರಿಗಾದ್ರು? ಮ್ಯಾಮ್ ಅದು ಗೊತ್ತಿಲ್ಲ. ಅಲ್ಲಿ ಫ್ಯಾನ್ಸೇ ಎಲ್ಲ ಹುಡುಗರು ಸೇರಿ ಮಾಡ್ತಾ ಇದ್ದೀರಿ ಅಲ್ಲೆಲ್ಲ ಫುಲ್ಲು. ಈ ಹಿಂದೆ ಯಾವ್ಯಾವ ಮೂವಿ ಮಾಡಿದ್ದೀರಾ? ನಿಮಗೆ ಅಪ್ಪು ಸರ್ ತುಂಬ ಇಷ್ಟ ಅಂತ ಅನ್ಸುತ್ತೆ. ಹೌದು ಮೇಡಮ್. ನಾವು ಫಸ್ಟಿಂದ ನನಗೆ ಬುದ್ಧಿ ಬಂದಾಗ ನನಗೆ ಯಾವುದಂದರೆ ಇದು ಅಭಿ ಬಂತಲ್ಲ, ಅಭಿ ಬಂದಾಗ ನಮ್ಗೆ ಸ್ವಲ್ಪ ಬುದ್ಧಿ ಇತ್ತು. ಅವಾಗ ನಮ್ಮ ತಂದೆಯವರೆಲ್ಲ ರಾಜ್ಕುಮಾರ್ ಫ್ಯಾನ್ಸೇ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ಫ್ಯಾಮಿಲಿನೇ ರಾಜ್ಕುಮಾರ್ ಫ್ಯಾನ್ಸೇ. ಅವ್ರ ಕಡೆಯಿಂದ ನಮಗೂ ಅದೇ ನಮ್ಮ ತಂದೆಯವ್ರು ಹೇಳ್ತಾ ಇರ್ತಾರೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ. ನಾವು ಅದೇ ಥರನೇ ನಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ತಂದೆಯವ್ರು ಇವಾಗೂ ಹೇಳಿದ್ರು ಬ್ಯಾನರ್ ಹೊಡಿಬೇಕು ಅಂತ. ಅದಕ್ಕೋಸ್ಕರ ನಮ್ಮ ತಂದೆಯವರೋಸ್ಕರ ಬಂದ್ಬಿಟ್ಟು ಇಲ್ಲಿ ಸಂತೋಷಲ್ಲಿ ನಾವು ಅಲ್ಲಿ ಹೊಡೆದಿದ್ವಿ. ಸಿದ್ಧಲಿಂಗೇಶ್ವರಲ್ಲಿ ಹೊಡೆದಿದ್ರಿ, ಊರೋಶಿ ಇದೆ ಥಿಯೇಟರು, ಅಲ್ಲಿ ಹೊಡೆದಿದ್ರಿ. ಇಲ್ಲಿ ಹೊಡಿಬೇಕು ಅಂತ ಮೈನ್ ಥಿಯೇಟ್ರು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ರಿ ಹೊಡಿಯೋಕ್ಕೆ. ಎಷ್ಟು ಖುಷಿ ಆಗ್ತಾ ಇದೆ? ಓ ಫುಲ್ಲು ಜೋರು ಮೇಡಮ್. ಎಲ್ಲ ರಜಾ. ನಾಳೆ ಈ ಮೊನ್ನೆಯಿಂದ 3 ದಿವಸ ಅಂದರೆ ರಜಾ ಹಾಕೊಂಡು ಫುಲ್ಲು ಯುವರಾಜ್ ಅವ್ರಿಗೋಸ್ಕರ ಫುಲ್ಲು ಸೆಲೆಬ್ರೇಷನ್ ಮಾಡ್ತಾ ಇದ್ರಿ. ಇಲ್ಲಿ ಸಂತೋಷ್ ಥಿಯೇಟ್ರಲ್ಲಿ ಯಾವ ಥರ ಇರುತ್ತೆ ನಾಳೆ ಸೆಲೆಬ್ರೇಷನ್? ಇಲ್ಲಿ ನಾಳೆ ಬಂದುಬಿಟ್ಟು ಫುಲ್ ಗ್ರ್ಯಾಂಡ್ ಇರ್ತಿತ್ತು ಮ್ಯಾಮ್. ಸಂತೋಷ್ ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಇದು ಮೈನ್ ಥಿಯೇಟ್ರ್, ಇದು ಬೆಂಗಳೂರಿಗೆ ಮೈನ್ ಥಿಯೇಟ್ರ್ ಇದು. ಅದಕ್ಕೆ ಇಲ್ಲಿ ಫುಲ್ಲು ಸೆಲೆಬ್ರೇಷನ್ ಮಾಡ್ತಾವ್ರೆ. ಇಲ್ಲೆಲ್ಲ ನಮ್ಮ ಅಂಜಿ ಅಣ್ಣ ಅಂತ, ಆನಂದ್ ಅಣ್ಣ ಅಂತ ಇದ್ದಾರೆ, ಅವರು ಬ್ಯಾಕ್ ಬೋನು. ಅವರು ಇನ್ನೂ ಸೂಪರಾಗಿ ಎಲ್ಲ ಸಕ್ಕದಾಗಿ ಮಾಡ್ತಾವ್ರೆ. ಹೊಸಪೇಟೆಗೂ ಹೋಗಿದ್ರಿ ಮೊನ್ನೆ. ಹೊಸಪೇಟೆಯಲ್ಲಿ ಚೆನ್ನಾಗಿ ಗ್ರ್ಯಾಂಡಿಗೆ ಇದಾಯಿತು. ಆಗ್ಬಿಟ್ಟು ಇಲ್ಲಿ ಬಂದ ಮೇಲೆ ಈ ಸತಿ ಫುಲ್ ಇನ್ನೂ ಗ್ರ್ಯಾಂಡಿಗೆ ಮಾಡ್ತೀರಿ ಮೇಡಮ್. ಸ್ಪೀಡ್ ಪ್ಲಸ್ ಕರ್ನಾಟಕ.